ಅಂತ ಮುನಿರತ್ನ ಅವರು ಹೇಳಿದ್ದಾರೆ. ಮತ್ತೆ ಸಿಂಧೆ ಮತ್ತು ಅಜಿತ್ ಪವಾರ್ ಅವರು ಹುಟ್ಟು ಬರ್ತಾರೆ ಕಾಂಗ್ರೆಸ್ಸಿಂದ. ಸಿಂಧೆ ಮತ್ತು ಅಜಿತ್ ಪವಾರ್ ಕಾಂಗ್ರೆಸ್ಸಿಂದ ಬಿಜೆಪಿ ಬರ್ತಾರೆ ಅಂತ ಆ ರೀತಿಯಲ್ಲಿ ಬರೋರು ಇದ್ದಾರೆ ಇಲ್ಲಿ ಕಾಂಗ್ರೆಸ್. ವಿರೋಧ ಪಕ್ಷಗಳಿಗೆ ಅಧಿಕಾರ ಒಂದೇ ಮುಖ್ಯ ಅಂತ ಹೇಳಿ ಪದೇ ಪದೇ ಎಲ್ಲ ನಾಯಕರುಗಳು ಸ್ಪಷ್ಟಪಡಿಸ್ತಾ ಇದ್ದಾರೆ. ವಿರೋಧ ಪಕ್ಷವಾಗಿ ಒಂದು ಸೃಜನಾತ್ಮಕವಾದಂಥ ಕೆಲಸ ಏನು ಮಾಡಬೇಕೋ ಅದನ್ನು ಬಿಟ್ಬಿಟ್ಟು ಅಧಿಕಾರ ಹೆಂಗೆ ಹಿಡಿಬೇಕು ಅನ್ನೋದನ್ನ ವಾಮ ಮಾರ್ಗದ ಮುಖಾಂತರ, ವ್ಯಾಪಾರ ಹೆಂಗೆ, ಕುದುರೆ ವ್ಯಾಪಾರ ಹೆಂಗೆ ಮಾಡಬೇಕು, ಯಾರನ್ನ ಹೆಂಗೆ ಇಬ್ಬಾಗ ಮಾಡಬೇಕು ಅನ್ನೋದ್ರ ಬಗ್ಗೆ ಚಿಂತನೆಯಲ್ಲಿದ್ದಾರೆ ಹೊರತು ಬೇರೇನೂ ಕೂಡ ಇವತ್ತು ವಿರೋಧ ಪಕ್ಷಗಳು ಮಾಡ್ತಾ ಇಲ್ಲ. ಸೊ ಕೆಲವರಿಗೆ ಅಭ್ಯಾಸ ಆಗ್ಬಿಟ್ಟಿದೆ ವ್ಯಾಪಾರ ಮಾಡಿ ಅಧಿಕಾರ ಗಿಟ್ಟಿಸ್ಕೊಂಡು. ಅಂಥವರೆಲ್ಲ ಇಂಥ ಮಾತುಗಳನ್ನು ಆಡ್ತಾ ಇರ್ತಾರೆ. ಅವ್ರ ಬಗ್ಗೆ ನಾನು ಹೆಚ್ಚಿಗೆ ಮಾತನಾಡೋಕ್ಕೆ ಹೋಗೋದಿಲ್ಲ. ಅವ್ರ ಆಸೆ ಖಂಡಿತ ಈಡೇರೋದಿಲ್ಲ. 5 ವರ್ಷಗಳ ಕಾಲ ಕಾಂಗ್ರೆಸ್ ಸರ್ಕಾರ ಸುಭದ್ರವಾಗಿರ್ತದೆ. ಯಾರೂ ಅದ್ರ ಬಗ್ಗೆ ಆತಂಕ ಪಡುವಂಥದ್ದು ಇಲ್ಲ, ಕಾಂಗ್ರೆಸ್ನವ್ರಿಗಂತೂ ಇಲ್ಲ. ಈಗ ಸದ್ಯಕ್ಕೆ ಅವ್ರಿಗೆ ಭಾರತೀಯ ಜನತಾ ಪಕ್ಷದವ್ರಿಗೆ ಮತ್ತು ಜನತಾದಳದ ನಾಯಕರುಗಳಿಗೆ ಭ್ರಮೆಲಿದ್ದಾರೆ. ಅವ್ರ ಭ್ರಮೆಯಿಂದ ಈಚೆ ಬರಬೇಕು. ಇಲ್ಲ ಅಂತ ಅಂದರೆ ಅವ್ರು ಬೇರೆ ಬೇರೆ ಏನೇನೋ ಇದೆಯಲ್ಲ ಅದನ್ನು ಮುಚ್ಚಾಕೊಳ್ಳೋದಕ್ಕೆ ಅವರಲ್ಲಿರ್ತಕ್ಕಂಥ ಶಾಸಕರು, ಕಾರ್ಯಕರ್ತರು, ಮುಖಂಡರುಗಳು ಎಲ್ಲಿ ನಮ್ಮನ್ನು ಬಿಟ್ಟು ಹೊರಟೋಯ್ತಾರೋ ಅಂತೇಳಿ ಬೇರೆ ರೀತಿ ದೂಷಣೆಗಳನ್ನು ಮಾಡ್ತಾ ಇದ್ದಾರೆ.